ಹಿಂದೂ ರಾಷ್ಟ್ರ ಸೇನೆಗೆ, ಹಿಂದೂ ರಾಷ್ಟ್ರ ಸೇನೆಗೆ. ಇಳಕಲ್ ನಗರದ ಶ್ರೀ ಅಮರೇಶ್ವರ ಜ್ಯೋತಿರ್ಭವನದಲ್ಲಿ ಹಿಂದೂ ರಾಷ್ಟ್ರ ಸೇನೆ ವತಿಯಿಂದ ಹಿಂದೂ ಕಾರ್ಯಕರ್ತರ ಬೈಠಕ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಿಂದೂ ರಾಷ್ಟ್ರ ಸೇನೆ ರಾಜ್ಯಾಧ್ಯಕ್ಷ ಸಂದೀಪ್ ಗುರೂಜಿ ಮಾತನಾಡಿ, ಹಿಂದೂ ರಾಷ್ಟ್ರ ನಿರ್ಮಾಣವೇ ನಮ್ಮ ಸಂಘಟನೆಯ ಗುರಿಯಾಗಿದ್ದು, ಹಿಂದೂಗಳು ಯಾವುದೇ ತೊಂದರೆಯಲ್ಲಿದ್ದರೂ ತಕ್ಷಣಕ್ಕೆ ಸ್ಪಂದಿಸುವ ಕೆಲಸವನ್ನ ಈ ಸಂಘಟನೆ ಮಾಡಲಿದ್ದು, ಯುವಕರು ಹಿಂದೂ ರಾಷ್ಟ್ರ ಸೇನೆಯ ಸದಸ್ಯರಾಗಲು ಮನವಿ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮ ಆಯೋಜಕರಾದ ಶಂಕರ್ ಕಡಗೂರ್, ಪರಶುರಾಮ್ ಬಿಸಲ್ದಿನ್ನಿ, ಪ್ರದೀಪ್ ಅಮರಣ್ಣವರ್, ಕಪಿಲ್ ಪವಾರ್, ತೃಪ್ತಿ ಸಾಲಿಮಠ್, ಮಹಾಂತಪ್ಪ ಚನ್ನಿ, ಶ್ರೀಮತಿ ರೂಪಾ ಉಪಸ್ಥಿತರಿದ್ದರು. ನನ್ನ ಹಿಂದೂ ಸಮಾಜ ಏನು ಮಾಡಬೇಕು ಅನ್ನೋದು ಒಂದೇ ನನಗೆ ನಿರ್ಧಾರ ಇದೆ. ಏನು ಇಲ್ಲಿ ನಮ್ಮ ದೇಶದಲ್ಲಾಗಿದೆ ಅದನ್ನು ಹೇಳ್ತಾರೆ. ನಾನು ಹೇಳಿಲ್ಲ ಅಂದ್ರೆ ನಾನು ಎಲ್ಲದಕ್ಕೂ ಕೊಡ್ತೀನಿ. ನಮ್ಮ ಅಧ್ಯಾತ್ಮ ಹೆಂಗಿದೆ ಅಂದರೆ ಸಮುದ್ರದಷ್ಟು ಆಳ ಇದೆ. ಏನು ಸಮುದ್ರದಷ್ಟು ಆಳ ಇದೆ. ಸಾಧ್ಯ ಇವತ್ತು ನಾನು ತಿಳ್ಕೊಂಡಿದ್ದೀನಿ. ನಾನು ಸುಳ್ಳೆ ಡೋಂಗಿ ಏನು ಹೊಡೆಯಲ್ಲ. ನಾನು ಇವತ್ತು ಬೇಕಾಗಿರೋದು ರಾಷ್ಟ್ರ ನಿರ್ಮಾಣ ಮಾಡೋಕ್ಕೆ ಎಷ್ಟು ಅವಶ್ಯಕತೆ ಐತಲ್ಲ, ಎಷ್ಟು ಅವಶ್ಯಕತೆ. ಹೊಟ್ಟೆಗೆ ಎಷ್ಟು ಬೇಕು ಊಟ? ಒಂದು ಪ್ಲೇಟ್ ಬೇಕು, 2 ರೊಟ್ಟಿ, 1-2 ಥರ ಪಲ್ಯ, ಅನ್ನ, ಸಾಂಬಾರು, ಇಷ್ಟಿದ್ರೆ ಹೊಟ್ಟೆ ತಿಂತಾರೆ. ಅಷ್ಟೇ ಅಧ್ಯಾತ್ಮ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಅಷ್ಟಾದ್ರೂ ತಗೊಳಕ್ಕೆ ಏನು ಮಾಡಬೇಕು? ಹಿಂದೂ ರಾಷ್ಟ್ರ ಸೇನೆಯಿಂದ ನಾನೇ ಇಲ್ಲಿ ಬರ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ಧರ್ಮ ಆಚರಣೆ ಬಗ್ಗೆ ಆಗಿರ್ಬೋದು, ಅಧ್ಯಾತ್ಮದ ಬಗ್ಗೆ ಆಗಿರ್ಬೋದು, ಯಾವ ರೀತಿ ನೀವು ಆಜ್ಞಾಚಕ್ರ ಆಕ್ಟಿವೇಟ್ ಮಾಡ್ಬೋದು, ಯಾಕೆ ಕುಂಕುಮ ಇಡ್ತೀವಿ, ಯಾಕೆ ನಾವು ಭೂಮಿ ಪೂಜನೆ ಮಾಡ್ತೀವಿ, ಯಾಕೆ ಕರಗ್ರೆ ವಸತಿ ಲಕ್ಷ್ಮಿ ಹೇಳ್ತೀವಿ, ಸ್ನಾನ ಮಾಡೋಬೇಕಾದ್ರೆ ಯಾಕೆ ಗಂಗೆ ಚಾಯ್ ಮಾಡ್ತೀವಿ, ಅವನ್ನೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಇವತ್ತು ಏನಾಗಿದೆ ಗೊತ್ತಾ? ಊಟ ಮಾಡ್ತಾವೆ, ಮೊಬೈಲ್ ಹಿಡ್ಕೊಂಡು ಹಿಂಗೆ ನೋಡ್ತಾವೆ, ಹಿಂಗೆ ಅದು ಏನು ತಿಂದ್ರು ಅನ್ನೋದು ಗೊತ್ತಿಲ್ಲ, ಏನು ನೋಡಿದ್ರು ಅನ್ನೋದು ಗೊತ್ತಿಲ್ಲ. ಇದು ಇಲ್ಲಿಗೆ ಹೋಗಿರ್ತದೆ, ಇಲ್ಲಿ ಹೋಗ್ತದೆ. ಅನ್ನ ಹೇಳ್ತೀನಿ ಕೇಳಬೇಕು, ಗಮನ ಇಟ್ಟಿರುವಂತ ಪ್ರತಿಭಟನೆ ಮಾಡಿದರು. ನಾವು ಹೋಗಿದ್ದಕ್ಕೆ ಮನವಿ ಕೊಡಕ್ಕೆ ನಾವು ಪ್ರತಿಭಟನೆಯೂ ಮಾಡಿಲ್ಲ, ಏನೂ ಮಾಡಿಲ್ಲ. ಒಂದು ದಾಳಿ ಹೋಗಿ ಕೊಟ್ಟು ಬಂದ್ವಿ, ಹಿಂಗಾಗೈತೆ ಇದು ಮಾಡ್ರಿ ಅಂತ DC. ಆದರೆ ಪೇಪರ್ನವ್ರು ಬರ್ತಾರೆ ಪ್ರತಿಭಟನೆ ಮಾಡಿದರು ಅಂದರೆ ನಮ್ಮ ಹಿಂದೂಗಳು 3 ಜನ ಸೇರಿದ್ರು ಅಂದರೆ ಇದು ಪ್ರತಿಭಟನೆ. ಪ್ರಶ್ನೆ ಡಿಸೈಡ್ ಮಾಡ್ಕೊಂಡ್ಬಿಟ್ಟಾರೆ ಇದು ಪ್ರತಿಭಟನೆ. ಹಾಗಾದ್ರೆ ಮನವಿ ಕೊಡೋದಾದ್ರೆ 100 ಜನ ಹೋಗುತ್ತೆ. ಪ್ರತಿಭಟನೆ ಆದರೆ ಮಿನಿಮಮ್ 1000 ಜನ ಸೇರಿ. ನೀವು 1000 ಜನ ನಿಲ್ರಿ. ನಾನೇನನ್ನಲ್ಲ, ಮುಸಲ್ಮಾನರು ಡೈಪರ್ ಹಾಕಂತ, ಕಾಂಗ್ರೆಸ್ ಸರ್ಕಾರ ಡೈಪರ್ ಹಾಕಂತ 1000 ಜನ ಪ್ರತಿಭಟನೆಗೆ ನಿಲ್ರಿ. ಅವತ್ತು ಮಾತ್ರ ತಾಕತ್ತು ಬರುತ್ತೆ. ಒಬ್ಬೊಬ್ಬರೇ ಹೋಗ್ಬೇಡ್ರಿ, ಒಬ್ಬೊಬ್ಬರೇ 10 ಜನ 20 ಜನ ಹೋಗ್ಬೇಡ್ರಿ. ಇವತ್ತು ಮಾಕ್ ಕ್ರಿಯೇಟ್ ಮಾಡಬೇಕು. ಹಿಂದೂ ಸಮಾಜ ಸಂಖ್ಯಾಬಲ ತೋರಿಸ್ಬೇಕು. ನಾವು 500,000 ಜನ ನಾವು ರೋಡಲ್ಲಿ ನಿಂತರೆ ಏನು ಮಾಡಬೇಡ. ನೇತೃತ್ವ ನಾನು ಜೈಲಿಗೆ ಹೋದ್ರೆ ನನ್ನನ್ನು ಬಿಡಿಸ್ಕೊಂಡು ಹೋಗ್ತಾರೆ. ನೀವು ಬರೀ ನನ್ನ ಜನಿಗೆ ಏನು ನಿಲ್ರಿ. ಅರ್ಥ ಆಗ್ತಾಯ್ತಾ? ಇದನ್ನು ನಾವು ಮಾಡಿದ್ದಿನ ಯಾರು ಅರೆಸ್ಟ್ ಮಾಡಲ್ಲ. ಫಸ್ಟ್ ನಾನು ಹೇಳ್ತೀನಿ ಕೇಳಿ. ನೀವು ಯಾವಾಗ 500,000 ಜನ ಹೋಗಿರಲ್ಲ, ನೀವು ಇವತ್ತವರೆಗೂ ಈಗ ರಾಜಕೀಯ ಪಕ್ಷದವ್ರು ಎಷ್ಟೊಂದು ಜನ ಆಸೂರು ತಗೊಳಕೊಂಡು ಹಿಂಗೆ ತಿರುಗಿಸಿ ಹೋಗ್ತಾರೆ ಗಾಡಿ ಒಳಗೆ ಹತ್ಕೊಂಡು ಬಸ್ನಾಗೆ. ಕೆಂಪು ಬಸ್ ಐತಲ್ಲ, KSRTC ಬಸ್, ಅದ್ರಾಗ ಹತ್ಕೊಂಡು ಹೋಗ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಯಾರಿಗಾರ ಗೊತ್ತಾ? ಇಲ್ಲಿರೋರಿಗೆ ದೂರ ಕರ್ಕೊಂಡು ಹೋಗಿ ಎಲ್ಲರ ಕಳಿಸಿ ಅವ್ರನ್ನ ಸ್ಟೇಷನ್ಗೆ ಹೋಗ್ತಾರೆ. ಏನು ಅರೆಸ್ಟ್ ಮಾಡಲ್ಲ, ಏನು ಕೇಸ್ ಮಾಡಲ್ಲ. ಯಾಕೆ? ಸಂಖ್ಯೆ ಐತೆ, ಮಾವ್ ಐತೆ. ಜನರು ಯಾವಾಗ ದಂಗೆ ಎದುರ್ತಾರಲ್ಲ, ಎದುರಾಗಲ್ಲ. ಅರ್ಥ ಮಾಡ್ಕೊಳ್ರಿ ಹಿಂದೂಗಳೇ. ಇವತ್ತು ನಾವು ಸಂಖ್ಯೆ ಇಲ್ಲ. ನಾವೇನ್ ಮಾಡ್ತಾ ಇದೀವಿ ಗೊತ್ತಾ? ಒಂದು 10-12 ಜನಕ್ಕೆ ಮುಂದೆ ಬಿಡ್ತಾ ಇದೀವಿ ಸಾಯೋದು ಅಂತ. ಬಲಿಕ ಬಕ್ರ ಆಗ್ತದ. ಬಲಿಕ ಬಕ್ರ ಆಗ್ಬೇಡ್ರಿ. ಸಂಘಟನೆ ನೋಡ್ರಿ, ಬಹಳ ನಾಚಿಕೆ ಆಗ್ತದೆ. ಬೆಂಗಳೂರೊಳಗೆ RCB ಅಂತ ಎಷ್ಟು ಜನ ಇವತ್ತಾದ್ರೂ ಯಾವ್ದಾದ್ರೂ ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕ್ರಮಕ್ಕೆ ಯಾವತ್ತಾದ್ರೂ ಬಂದಾರೇನಪ್ಪ ಇಷ್ಟು ಜನ? ನಾಚಿಕೆ ಆಗ್ತಾವ್ರಿ. ಎಷ್ಟು ಸಮಾಜ ಮೂರ್ಖರಾಗ್ಯಾರಂದ್ರೆ ಅದೊಂದು ಆಟ. ಹೋಗ್ಬಿಟ್ಟಪ್ಪ, ನಮ್ಮ ದೇಶದ ಆಟನ ರೊಕ್ಕ ಕಟ್ಕೊಂಡು ಎಷ್ಟೋ ಜನ ಬೀದಿ ಪಾಲ್ ಬಂದು ಊರ್ ಬಿಟ್ಟು ಹೋಗ್ಯಾವ. ಕೆಲವು ಊರ್ಲಾಗ ಜೂಜಾಟದ ಆಟ ಗೆದ್ದಿರೋದನ್ನ ನೋಡಕ್ ಹೋಗಿ ಎಷ್ಟು ಮಕ್ಕಳುಗಳು ಸತ್ರು, ಎಷ್ಟು ಹೆಣ್ಮಕ್ಳು ಸತ್ರು, ಹೆಣ ಎತ್ಕೊಂಡು ಸರ್ಕಾರ ಬೇಡ. ಮೂರ್ಖ ಹಿಂದೂವಿನ ಅದು ಪರಿಣಾಮ, ಮೂರ್ಖತನ. ಹಿಂದುತ್ವ ಬರಲ್ಲ. ಧರ್ಮದ ಕೆಲಸ ಓಡೋಗ್ತಾರ. ಧರ್ಮದ ಕೆಲಸಕ್ಕೆ ಬರ್ಬೇಕಾಗೈತಿ. RCB ಅಲ್ಲ ನಮ್ಮ ಪಕ್ಷ, RCB ನಮ್ಮ ಟೀಮ್ ಅಲ್ಲ. ಹಿಂದೂ ರಾಷ್ಟ್ರ ನಮ್ಮ ಟೀಮ್, ಹಿಂದುತ್ವ ನಮ್ಮ ಟೀಮ್. ಅರ್ಥ ಮಾಡ್ಬೇಕು ಬಂಧುಗಳೇ. ನಾನು ಇವತ್ತು ಇದು ಭಾಷಣ ಅಲ್ಲ,
ಅಥವಾ ಇದು ಪ್ರಚೋದನೆ ಅಲ್ಲ, ಇದು ಜಾಗೃತಿ. ಪ್ರತಿಯೊಬ್ಬರು ಜಾಗೃತಿ ಆದಾಗ ಮಾತ್ರ ನಾವು ಸಮಾಜ ನಿರ್ಮಾಣ ಮಾಡಕ್ ಸಾಧ್ಯ. ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೊಳ್ರಿ, ಈ ತರ ಮೂರ್ಖಾವಧಿ ಕೆಲಸ ಮಾಡಬೇಡ್ರಿ. ಇದಕ್ಕೆ ಯಾ ಸರ್ಕಾರದ ಹೊಣೆ ಇಲ್ರಿ, ಯಾ ಡಿ.ಸಿ.ಎಂ ಇಲ್ಲ, CM ಇಲ್ಲ, ಯಾ ಪೊಲೀಸ್ನವರು ಇಲ್ಲ, ಜನರೇ ಕಾರಣ. ಒಪ್ಕೊಂಡಿರಲ್ಲ ಸತ್ಯ. ಯಾಕಪ್ಪ ಹೋದ್ರಿ? ಹೋಗ್ಲಿ, ಅದೇ ವರ್ಲ್ಡ್ ಕಪ್ ಗೆದ್ದು ಬಂದಿದ್ರು ಅವರು. ಮೂರ್ಖರ್ರಿ, ಹಿಂದುತ್ವಕ್ಕೆ ಬರಲ್ಲ, 100 ಜನ ಎಣಿಸ್ಬೇಕು, ಇದೇ ನಮಗೆ ಅತ್ಯಂತ ಸಂಖ್ಯೆ. ಅದಕ್ಕೆ ಈಗ ಮಸಲ್ ಪವರ್ ಜಾಸ್ತಿ ಮಾಡಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಪೊಲಿಟಿಕಲ್ ಪವರ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ಫಸ್ಟ್ ಇಂದ ಸೆಕೆಂಡ್ ಇಂದ ಥರ್ಡ್ ಕನೆಕ್ಟ್ ಇದೆ. ನೀವು ಮಾಬ್ ಕ್ರಿಯೇಟ್ ಮಾಡಿದ್ರೆ ಮಸಲ್ ಪವರ್, ಸಂಖ್ಯಾಬಲ ಹೆಚ್ಚಿಗೆ ಮಾಡಿದ ತಕ್ಷಣ ಎರಡನೇ ಆಗುತ್ತೆ, ಫೈನಾನ್ಷಿಯಲ್ ಸಿಸ್ಟಮ್ ವರ್ಕ್ ಆಗುತ್ತೆ, ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾನೆ. ಫೈನಾನ್ಷಿಯಲಿ ಸ್ಟ್ರಾಂಗ್ ಆದ್ರೆ ಪೊಲಿಟಿಕಲಿ ಸ್ಟ್ರಾಂಗ್ ಆಗ್ತಾನೆ. ಜನ ನಮ್ಮಲ್ಲಿ ಇದ್ರೆ ಸಾಕು, ರಾಜಕೀಯದಲ್ಲಿ ಅವರೊಟ್ಟಿಗೆ ಅವರೇ ಬರ್ತಾರೆ, ಅವರೊಟ್ಟಿಗೆ ಅವರೇ ವೇದಿಕೆ ಮಾಡ್ತಾರೆ. ಹಿಂದೂ ರಾಷ್ಟ್ರ ಸೇನೆಯಿಂದ ಏನಪ್ಪ ನೀವು ಏನೇ ಕಾರ್ಯಕ್ರಮ ಮಾಡ್ರಿ, ನಾವೇ ಖರ್ಚು ಮಾಡ್ತೀವಿ ಅಂತಾರೆ. ಮಾಡಿಸಿ ಧರ್ಮ ಕೆಲಸ ಮಾಡಿದ್ರೆ ಅದು ಯಾವ ಪಕ್ಷದವರು ಇರಲಿ, ಧರ್ಮನಿಷ್ಠ ಭಾರತ ನಿರ್ಮಾಣಕ್ಕೆ ನಾವು ಕೈ ಜೋಡಿಸ್ತೀವಿ. ಅದು ಆಮೇಲಿಂದ ವಾಸ್ತವ. ಶಿವಾಜಿ ಮಹಾರಾಜ್ ಕಿ ಪದೇ ಪಾರ್ವತಿ ಪದೇ ಹರ ಹರ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.